ಸೊ ಈಗ ಟ್ರಯಲ್ ನಡೀತಾ ಇದೆ, ಎಲ್ಲ ಸಕ್ಸಸ್ ಆಗುತ್ತೆ, ಓಕೆ ಫೈನ್, ಪಾಸಿಟಿವ್ ಆಗಿ ಎಲ್ಲಾನು ಇದೆ ಅಂತಂದ್ರೆ ಅದು ಮುಂದಿನ ದಿನದಲ್ಲಿ ಜಾರಿಗೆ ಬರುತ್ತೆ ಅಂತ. ಸೊ ಈಗ ಜನರಿಗೆ ಒಂದು ಪ್ರಶ್ನೆ, ಓಕೆ ನೀವು ಹೇಳ್ತಾ ಇದ್ರಿ 10 ರೂಪಾಯಿ ಮತ್ತು 20 ರೂಪಾಯಿ ಪ್ರಾಯೋಗಿಕವಾಗಿ ಟ್ರೈ ಮಾಡ್ತಾರೆ ಅಂತ. ಹಾಗಿದ್ರೆ ಈಗ 10 ರೂಪಾಯಿ ಮತ್ತು 20 ರೂಪಾಯಿ ಬ್ಯಾನ್ ಆಗತ್ತಾ, ಆ ರಿಪ್ಲೇಸ್ಮೆಂಟ್ ಆಗತ್ತಾ, ಅಥವಾ ಅದ್ರ ಜೊತೆಗೆ ಅದನ್ನ ಹಿಂಗೆ ಪ್ಲಾನ್ ಮಾಡ್ಕೋಬಹುದು? ಇವತ್ತಿನ ದಿನದಲ್ಲಿ ಎರಡು ಪೇಪರ್ ನೋಟ್ಗಳು ಮತ್ತೆ ಪಾಲಿಮರ್ ನೋಟ್ಗಳು ಎರಡೂ ಚಾಲ್ತಿಯಲ್ಲಿ ಇರ್ತವೆ. ಪ್ರಯೋಗದ ನಂತರ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಸೊ ಈಗ ನಮಗೆ ಎರಡೂ ಥರದ ನೋಟುಗಳು ಸಿಗುತ್ತೆ, ಅಂದರೆ ಯಾವ್ಯಾವ ಸೆಲೆಕ್ಟೆಡ್ ಪ್ಲೇಸಸ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ನೀವು ಹೇಳ್ದಂಗೆ, ಆ ಪ್ಲೇಸಸ್ಗಳಲ್ಲಿ ಎರಡೂ ಕೂಡ ನಾವು ಇರುತ್ತೆ ಅಂತ ಆಯಿತು. ಫೈನ್ ಸರ್, ನಾವು ಇದನ್ನ ವರದಿ ನೋಡ್ತಾ ಇದ್ವಿ, 14 ವರ್ಷದ ಹಿಂದೆನೆ ನಮ್ಮ ದೇಶದಲ್ಲಿ ಇದೊಂದು ಟ್ರಯಲ್ ಆಗಬೇಕು ಅನ್ನೋದಿತ್ತು. ಸೊ ಆಗಲೂ ಕೂಡ ಪ್ರಾಯೋಗಿಕವಾಗಿ ಕೆಲವೊಂದಷ್ಟು ಪ್ಲೇಸಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂತ. ಅದರಲ್ಲಿ ಕೊಚ್ಚಿ ಇತ್ತು, ಮೈಸೂರು ಇತ್ತು, ಜೈಪುರ ಇತ್ತು, ಶಿಮ್ಲಾ ಕೂಡ ಇತ್ತು, ಭುವನೇಶ್ವರ ಇತ್ತು. ಈ ಸೆಲೆಕ್ಟೆಡ್ ಪ್ಲೇಸಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂತ. ಈಗ ಪಾಲಿಮರ್ ಅಂತ ಹೇಳಿದ ತಕ್ಷಣ ಹೌದು, ನಮಗೆ ಶಿಮ್ಲಾ ಅಂತ ಬಂದಾಗ ಅಲ್ಲಿನ ವಾತಾವರಣ ಬೇರೆ, ಮತ್ತು ಜೈಪುರ್ ಅಂತ ಬಂದಾಗ ಅಲ್ಲಿನ ವಾತಾವರಣ ಬೇರೆ, ಮೈಸೂರು ಅಂತ ಬಂದಾಗ ಅಲ್ಲಿನ ವಾತಾವರಣ ಬೇರೆ. ಸೊ ಆಗ ಟ್ರಯಲ್ ಆಗಲಿಲ್ಲ, ಅದನ್ನು ತಾಂತ್ರಿಕವಾಗಿ ದೋಷ ಅನ್ನೋದನ್ನ ಅರ್ಧಕ್ಕೆ ಬಿಟ್ಟರು. ಈಗ ಬೇರೆ ಬೇರೆ ದೇಶಗಳಲ್ಲಿ ಇದು ಚಾಲ್ತಿಯಲ್ಲಿದೆ. ನಮ್ಮ ದೇಶದಲ್ಲಿ ನೀವು ಹವಾಮಾನ ಭೌಗೋಳಿಕವಾಗಿ ನೋಡೋದಾದರೆ ಇದು ವರ್ಕ್ ಆಗುತ್ತೆ ಅಂತ ಅನಿಸ್ಬೋದಾ, ನಾವು ಗೆಸ್ ಮಾಡೋದಾದರೆ? ನೋಡಿ, ಇವಾಗ ವರ್ಕ್ ಆಗುತ್ತಾ ಅನ್ನೋದರಲ್ಲಿ 2-3 ಕ್ರೈಟೀರಿಯಾ ಬರುತ್ತೆ. ಒಂದು ಮಾನಿಟರಿಲಿ ಫೀಸಿಬಲ್, ಅಂದರೆ ನಾವಿವಾಗ ಪೇಪರ್ ಪ್ರಿಂಟ್ ಮಾಡ್ತಾ ಇದ್ದೀವಿ, ಪೇಪರ್ ನೋಟ್ಸ್. ಇವಾಗ ಪಾಲಿಮರ್ ಮಾಡೋದಕ್ಕೆ ನನಗೆ ತಿಳಿದಿರೋ ಪ್ರಕಾರ ಕಾಸ್ಟ್ ಜಾಸ್ತಿ ಆಗುತ್ತೆ. ಹೌದು. ಬಟ್ ಸರ್ಕಾರದ ಥಾಟ್ ಪ್ರಾಸೆಸ್ ಏನಂದರೆ ಇದರ ಬಾಳಿಕೆ ಜಾಸ್ತಿ ಬರುತ್ತೆ. ಅಂದರೆ ಇವತ್ತು 20 ರೂಪಾಯಿ ನೋಟ್ 10 ವರ್ಷ ಬರೋದಿದ್ರೆ ಇದು 30 ವರ್ಷ ಬರಬಹುದು ಅನ್ನೋದು. ಓಕೆ, ಸೊ ಅದೊಂದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಒಂದು ಮಾಡಬೇಕಾಗುತ್ತೆ. ಎರಡನೇದು, ವಾತಾವರಣದಲ್ಲಿ ಏರುಪೇರಿಂದ ಇದು ವರ್ಕೌಟ್ ಆಗುತ್ತಾ ಇಲ್ಲ ಅನ್ನೋದು. ಇವತ್ತಿನ ದಿನದಲ್ಲಿ 60 ದೇಶದಲ್ಲಿ ಚಾಲ್ತಿ ಇದೆ ಅಂದರೆ ಬೇರೆ ಬೇರೆ ವಾತಾವರಣದಲ್ಲಿ ಆಲ್ರೆಡಿ ಈ ಥರ ನೋಟ್ಗಳನ್ನು ಜನರು ಉಪಯೋಗಿಸ್ತಾ ಇದ್ದಾರೆ. ವಾತಾವರಣದಿಂದ ಹೆಚ್ಚು ಕಡಿಮೆ ಆಗಬಹುದಾ ಅಥವಾ ಇದು ಬಾಳಿಕೆ ಬರ್ಬೋದಾ ಇಲ್ಲ ಅನ್ನೋದನ್ನು ನಾವು ಟ್ರಯಲ್ ಮಾಡಿದ್ಮೇಲೆ ಗೊತ್ತಾಗ್ಬೋದು. ಆದರೆ 60 ದೇಶದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ನನ್ನ ಪ್ರಕಾರ ಮೋರ್ ಆರ್ ಲೆಸ್ ಬೇರೆ ಬೇರೆ ವೆದರ್ ಕಂಡೀಷನಲ್ಲಿ ಅದು ಆಲ್ರೆಡಿ ಸರ್ಪಾಸ್ ಆಗಿ ಆಲ್ರೆಡಿ ಯುಟಿಲೈಸೇಷನಲ್ಲಿದೆ. ಸೊ ಅದರಿಂದ ಹೆಚ್ಚು ಏರ್ಪೇರ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಮೂರನೇದು, ಸೆಕ್ಯೂರಿಟಿ ಫೀಚರ್ಸ್. ಇವತ್ತಿನ ದಿನದಲ್ಲಿ ನಮ್ಮದು ಸೆಕ್ಯೂರಿಟಿ ಫೀಚರ್ಸ್ ಏನಿದೆ ನೋಟಲ್ಲಿ, ಅದಕ್ಕಿಂತ ಹೆಚ್ಚಿನ ಸೆಕ್ಯೂರಿಟಿ ಫೀಚರ್ಸ್ ಪಾಲಿಮರ್ ಅಲ್ಲಿ ಬರಬಹುದು ಅನ್ನೋದನ್ನು ನಾವು ವರದಿಯಲ್ಲಿ ನೋಡ್ತಾ ಇದ್ದೀವಿ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಆಗಲ್ಲ ಅನ್ನೋದನ್ನು ನಾವು ನೋಡಿ, ನಾನು ಹೇಳಿದ ಪ್ರಕಾರ ಪ್ರಯೋಗದಲ್ಲಿ ಇದೆಲ್ಲ ಬರಬೇಕಾದಂತಹ ನಮ್ಮ ಮುಂದಿನ ವರದಿಗಳು. ನನ್ನ ಸಲಹೆ ಏನಂದರೆ, ಇವಾಗ ಇದು ಪ್ರಯೋಗ, ಸೊ ನಾವು ಜನಸಾಮಾನ್ಯರು ಮುಕ್ತ ಮನಸ್ಸಿಂದ ಒಪ್ಕೊಳ್ಬೇಕಾಗುತ್ತೆ. ಆದರೆ ಸರ್ಕಾರದ ನಮಗೆ ಭಾರತಕ್ಕೆ ಈ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡೋದು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್. ನೋಡಿ, ನಾರ್ಮಲಿ ಏನಾಗುತ್ತೆ, ನೀವು ಯಾವುದೇ ಟೆಕ್ನಾಲಜಿ ತಗೊಳ್ಳಿ, ಟೆಕ್ನಾಲಜಿ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಆದರೆ ಉಪಯೋಗ ಮಾಡದೇ ಇದ್ರೆ ನಮ್ಗೆ ಗೊತ್ತಾಗಲ್ಲ ಅದು ಒಳ್ಳೇದಾ ಕೆಟ್ಟದಾ ಅಂತ. ಸೊ ನನ್ನ ಪ್ರಕಾರ ನೀವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಪ್ರಯೋಗ ಮಾಡ್ತಾ ಇದ್ದೀರಾ. ಸೊ ಪ್ರಯೋಗ ನನ್ನ ಪ್ರಕಾರ ಮುಕ್ತ ಮನಸ್ಸಿನಿಂದಲೇ ಮಾಡಬೇಕು ಎಲ್ಲರೂ. ಆದರೆ ಅದರದ್ದು ಔಟ್ಕಮ್ ಏನಿದೆ, ಅಂದರೆ ಇವಾಗ ಪ್ರತಿಕ್ರಿಯೆ ಏನು ಬರುತ್ತೆ, ಅದನ್ನು ಸರಿಯಾಗಿ ಸರ್ಕಾರ ಕನ್ಸಿಡರ್ ಮಾಡಿ ಮುಂದಿನ ಹೆಜ್ಜೆಯನ್ನು ತಗೋಬೇಕಾಗತ್ತೆ. ಇವಾಗ ನಾವು ಇದು ಖಂಡಿತವಾಗ್ಲೂ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನು ತಪ್ಪು. ಸೊ ಪ್ರತಿಕ್ರಿಯೆ ಏನಿದೆ ಅದನ್ನ ಕನ್ಸಿಡರ್ ಮಾಡಿ ಅದರಿಂದ ಪಾಸಿಟಿವಿಟಿ ಇದೆ ಅಂದರೆ ಪಾಸಿಟಿವ್ ಪಾಯಿಂಟ್ಸ್ ಇದೆ ಅಂದರೆ ಖಂಡಿತವಾಗ್ಲೂ ಸರ್ಕಾರ ಮುಂದಿನ ದಿನಗಳಲ್ಲಿ ಪಾಲಿಮರ್ ನೋಟನ್ನು ಕಡ್ಡಾಯ ಮಾಡ್ಬೋದು. ಸೊ ನಾವು ಈಗ ನಾನು ಹೇಳ್ದಂಗೆ ವಿ ಆರ್ ಎಟ್ ಅ ವೆರಿ ಅರ್ಲಿ ಸ್ಟೇಜ್. ಅಂದರೆ ಇನ್ನೂ ಪ್ರಿಂಟು ಆಗಿಲ್ಲ, ಫಸ್ಟ್ ನೋಟು ಪ್ರಿಂಟ್ ಆಗಿಲ್ಲ. ನನ್ನ ಪ್ರಕಾರ ಇದು ಟೈಮ್ ತಗೊಳುತ್ತೆ. ಯಾಕಂದ್ರೆ ಇಟ್ ಈಸ್ ಅ ಗವರ್ಮೆಂಟ್ ಪ್ರಾಸೆಸ್, ಟೆಂಡರ್ ಪ್ರಾಸೆಸ್, ದೆನ್ ಯು ಹ್ಯಾವ್ ಟು ಲುಕ್ ಎಟ್ ದ ಫೀಸಿಬಿಲಿಟಿ ಆಫ್ ದ ಟೆಕ್ನಾಲಜಿ, ಎನ್ಹಾನ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಫೀಚರ್ಸ್. ಅದೆಲ್ಲ ಫೀಸಿಬಲ್ ಆದ್ರೇನೆ ಫೈನಲಿ ಪ್ರಿಂಟ್ ಮಾಡಿ ಮಾರ್ಕೆಟಿಗೆ ಬರುತ್ತೆ. ಸೊ ನನ್ನ ಪ್ರಕಾರ ಇದು 2-3 ತಿಂಗಳಲ್ಲಿ ಆಗೋ ಥರ ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಇದ್ರ ಬಗ್ಗೆ ಏನು ಅಪ್ಡೇಟ್ ಬರುತ್ತೆ
ಅದನ್ನು ನೋಡಿ ನಾವು ಮುಂದಿನ ಮಾಹಿತಿಯನ್ನು ಜನರಿಗೆ ಕೊಡ್ಬೋದು. ಓಕೆ. ಸೊ ಅಂದರೆ ಕೆಲವೊಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಇದರಿಂದ ನಮಗೆ ಎಷ್ಟು ಪಾಸಿಟಿವ್ ಇದೆ ಅಥವಾ ನಾವು ಇದು ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತ. ಸೊ ನಮಗೆ ನೋಟ್ ಬ್ಯಾನ್ ಮಾಡಬೇಕಾದ್ರೆ ಕಪ್ಪು ಹಣನ ನಾವು ಇದು ಮಾಡಬೇಕು, ಉಗ್ರರು ಬಳಕೆ ಮಾಡ್ಕೊಳ್ದಿರೋ ಥರ ನೋಡ್ಕೊಳ್ಬೇಕು, ಹಾಗಾಗಿ ನೋಟ್ ಬ್ಯಾನ್ ಆಗಲೇಬೇಕು, ಅದು ಒಂದು ಫೈನ್ ಡಿಸಿಷನ್. ಆಮೇಲೆ ಆ ಡಿಸಿಷನ್ಗೆ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ರು. ಈ ಪಾಲಿಮರ್ ನೋಟ್ ಇದೇ ರೀಸನಿಗೆ ಬರಲೇಬೇಕು, ಅದಕ್ಕೆ ನಾವು ಪ್ರಾಯೋಗಿಕವಾಗಿ ಟ್ರಯಲ್ ಮಾಡಲೇಬೇಕು, ಆ ಥರ ಏನಾದರೂ ರೀಸನ್ಸ್ ಇದೆಯಾ ಅಂತ? ನೋಡಿ, ಇವಾಗ ನಾವು ಡಿಮೊನೆಟೈಸೇಷನ್ ಬಗ್ಗೆ ಮಾತಾಡಿದ್ವಿ, ಅಲ್ಲಿ ಏನು ಟ್ರಯಲ್ ಇರಲಿಲ್ಲ, ಇಟ್ ವಾಸ್ ಅ ಡೈರೆಕ್ಟ್ ಇಂಪ್ಲಿಮೆಂಟೇಷನ್. ಸೊ ನನ್ನ ಪ್ರಕಾರ ಈ ಸಮಯದಲ್ಲಿ ಸರ್ಕಾರ ಕಾಶಿಯಸ್ ಆಗಿ ಹೋಗ್ತಾ ಇದ್ದಾರೆ. ಅಂದರೆ ಇವಾಗ ಅವರು ಹೇಳ್ಬೋದಿತ್ತು ನಾವು ಮುಂದಿನ ಎಲ್ಲ ನೋಟ್ಗಳು ಪಾಲಿಮರೇ ಅಂತ, ಬಟ್ ಸರ್ಕಾರ ಆ ಥರ ಪ್ರೊಸೀಡ್ ಆಗಿಲ್ಲ ಈ ಸಿಚುವೇಶನಲ್ಲಿ. ಅವರು ಕಾಶಿಯಸ್ ಆಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಅಂದರೆ ನಾಳೆ ಡಿಮಾನಿಟೈಸೇಷನ್ ವಾಸ್ ಅ ಸ್ಟೆಪ್ ವಿತ್ ದ ರೈಟ್ ಇಂಟೆಂಟ್, ಅಂದರೆ ಇಂಟೆಂಟ್ ವಾಸ್ ಆಲ್ವೇಸ್ ಗುಡ್. ಇಂಪ್ಲಿಮೆಂಟೇಷನ್ ಏನು ಬರುತ್ತೆ ಅದರಲ್ಲಿ ತೊಡಕುಗಳು ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿ ಪ್ರಾಯೋಗಿಕವಾಗಿ ಮಾಡಿರೋದು ನನ್ನ ಪ್ರಕಾರ ಸರಿಯಾದ ಹೆಜ್ಜೆ. ಓಕೆ, ಫೈನ್.